ಐ ನೀಡ್ ಟು ಹೋಲ್ಡ್ ಬ್ಯಾಕ್ ಮೈ ಟ್ರೂ ಫೀಲಿಂಗ್ಸ್. ನನ್ನ ನಿಜವಾದ ಭಾವನೆಗಳೇನಿದೆ ಅದೆಲ್ಲ ನನ್ನಲ್ಲೇ ಇಟ್ಕೊಳ್ತೀನಿ ನಾನು. ನಾನು ಮನ್ಸು ಬಿಚ್ಚಿ ಏನು ಹೇಳೋದಿಲ್ಲ ಅಂತ ಇದ್ದಾರೆ. ವೈ ಡು ಐ ಫೀಲ್ ಸೋ ಲಾಸ್ಟ್? ಸೊ ಎಲ್ಲೋ ಕಳೆದು ಹೋಗಿದ್ದೀನಿ ಅಂತ ಅನ್ನಿಸ್ತಾ ಇದೆ. ನನ್ನನ್ನು ನಾನು ಹುಡ್ಕೊಳ್ಬೇಕು ಫಸ್ಟು ಅಂತ ಹೇಳ್ತಿದ್ದಾರೆ. ಸೊ ವೈ ಕೆನಾಟ್ ಐ ಟೆಲ್ ಯು ದ ಟ್ರೂತ್? ನಾನು ನಿಂಗೆ ಸತ್ಯ ಹೇಳೋಕ್ಕಾಗ್ತಿಲ್ಲ ಯಾಕೆ? ಇಟ್ಸ್ ಹರ್ಟ್ ಸೋ ಮಚ್. ಸತ್ಯ ಹೇಳ್ದಿರ ನನಗೆ ಸಾಕಷ್ಟು ನೋವಾಗ್ತಾ ಇದೆ ಅಂತ ಕೂಡ ಹೇಳ್ತಿದ್ದಾರೆ. ಡೋಂಟ್ ವೇಟ್ ಫಾರ್ ಮೀ ಪ್ಲೀಸ್, ನನಗೋಸ್ಕರ ಕಾಯ್ಬೇಡ ಅಂತ ಹೇಳ್ತಿದ್ದಾರೆ. ದ ವೇ ಐ ಹ್ಯಾವ್ ಟ್ರೀಟೆಡ್ ಯು ವಾಸ್ ರಾಂಗ್. ಸೊ ನಾನು ನಿನ್ನನ್ನು ತುಂಬ ಕೆಟ್ಟ ರೀತಿಲಿ ಟ್ರೀಟ್ ಮಾಡಿದ್ದೀನಿ, ನಿನ್ನನ್ನು ಸರಿಯಾಗಿ ನೋಡ್ಕೊಂಡಿಲ್ಲ ಅಂತ ಹೇಳ್ತಿದ್ದಾರೆ. ಯು ಆರ್ ಸೋ ಡಿಫ್ರೆಂಟ್ ಫ್ರಮ್ ಎನಿ ಒನ್ ಅರೌಂಡ್ ಮೀ. ನನ್ನ ಸುತ್ತಮುತ್ತ ಇರೋ ಜನಗಳಲ್ಲಿ ನೀನು ಬಹಳ ಬೇರೆ ರೀತಿನೇ ಇದೆಯಾ ಅಂತ ಹೇಳ್ತಿದ್ದಾರೆ. ವೈ ಡು ಐ ಫೀಲ್ ದಿಸ್ ವೇ? ನಾನು ಯಾಕೆ ಈ ರೀತಿಲಿ ಯೋಚನೆ ಮಾಡ್ತಾ ಇದ್ದೀನಿ, ಯಾಕೆ ಈ ಥರ ಫೀಲ್ ಮಾಡ್ತಿದ್ದೀನಿ ಅಂತ ಕೇಳ್ತಿದ್ದಾರೆ. ವೈ ಐ ಕ್ಯಾನಾಟ್ ಐ ಮೂವ್ ಆನ್ ಫ್ರಮ್ ಯು? ನಿನ್ನಿಂದ ದೂರ ಹೋಗೋದಕ್ಕಾಗ್ತಾ ಇಲ್ಲ, ಮೂವ್ ಆನ್ ಮಾಡೋಕ್ಕಾಗ್ತಿಲ್ಲ ಏನು ಅಂತ ಕೇಳ್ತಿದ್ದಾರೆ ಕಾರಣ. ಜೊತೆಗೆ ನಾನು ಏನು ಮೆಸ್ ಮಾಡಿದ್ದೀನಿ, ಏನು ಹಾಳು ಮಾಡಿದ್ದೀನಿ ನಿನ್ನ ಜೀವನನ, ಅದನ್ನೆಲ್ಲ ಮರೆತು ನೀನು ನನ್ನನ್ನು ಕ್ಷಮಿಸೋಕ್ಕಾಗತ್ತಾ ಅಂತ ಕೇಳ್ತಾ ಇದ್ದಾರೆ. ಐ ವಿಶ್ ಟು ಬಿ ಲೈಕ್ ಯು. ನಿನ್ನ ಥರ ನನಗೂ ಇರೋಕ್ಕಾಗ್ತಾ ಇಲ್ಲ ಅಂತ. ಸೊ ದ ಹೀಟ್ ಬಿಟ್ವೀನ್ ಆಸ್ ಈಸ್ ಇಂಟೆನ್ಸ್. ಸೊ ಇಂಟೆನ್ಸಿವ್ ಆಗಿ ಇದೆ ಅಂತ ಹೇಳ್ತಿದ್ದಾರೆ. ಇಲ್ಲೊಂದು ಇಟ್ಟಿದ್ದೀನಿ. ಎರಡರಲ್ಲಿ ಒಂದು ಆಯ್ಕೆ ಮಾಡಿ. ನಿಮಗೆ ಪರ್ಸ್ನಲಿ ಮೆಸೇಜ್ ಏನಿದೆ ನೋಡೋಣ. ಐ ವಿಶ್ ಐ ಕುಡ್ ಬಿ ಎ ಡಿಫ್ರೆಂಟ್ ಪರ್ಸನ್. ಐ ಕ್ರೈ ಅಟ್ ನೈಟ್. ರಾತ್ರಿ ಹೊತ್ತು ಅಳ್ತಾ ಇದ್ದಾರಂತೆ. ಐ ಆಮ್ ದ ಮ್ಯಾನ್. ಗಂಡಸು ಅನ್ನುವಂಥ ಅಹಂ ಇರಬಹುದು ಅವರಿಗೆ. ಮಸ್ಕ್ಯುಲಿನ್ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ಪೋಷಣೆ ಮಾಡಿ ಇಟ್ಟಿದ್ದಾರೆ ಅಂತ ಅನಿಸುತ್ತೆ. ಐ ಆಮ್ ದ ಮ್ಯಾನ್ ಅನ್ನೋ ಫೀಲಿಂಗ್ಸ್ ಇದೆ ಅವರಿಗೆ. ಸೊ ಇದಿಷ್ಟು ನಿಮ್ಮ ಲವರ್ ಕಡೆಯಿಂದ ಬಂದಂಥ ಮೆಸೇಜಸ್. ಇಷ್ಟ ಆಯಿತು ಅಂದರೆ ನಿಮ್ಗೆ ಇಷ್ಟ ಬಂದು ಇದು ಮಾಡಿ. ಒಳ್ಳೆಯದಾಗಲಿ.